ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೇಸ್ ಯೂಟ್ಯೂಬ್ ಚಾನಲ್. ಪೂರಿ ಅವರ ಹೊಸ ಸಿನಿಮಾ ಸ್ಲಮ್ ಡಾಗ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಈ ಸಿನಿಮಾದ ಮುಖಾಂತರ ಪೂರಿ ಜಗನ್ನಾಥ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರಾ, ಯಾವ ರೀತಿ ಇದೆ ಸಿನಿಮಾ, ಈ ಟೀಸರ್ ಅಲ್ಲಿ ಏನೆಲ್ಲ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಈ ಟೀಸರ್ ನೋಡ್ತಾ ಇದ್ರೆ ಒಂದು ಕಂಪ್ಲೀಟ್ ಆಗಿ ಯಾವ್ಯಾವ ಕ್ಯಾರೆಕ್ಟರ್ಗಳು ಮೇನ್ ಕ್ಯಾರೆಕ್ಟರ್ಗಳು ಇದ್ದಾರೆ ಅವ್ರನ್ನ ಸಿಂಪಲ್ ಆಗಿ ತೋರಿಸಿದ್ದಾರೆ. ಅದರಲ್ಲೂ ಮೇನ್ ವಿಲನ್ ಆಗಿ ನಮ್ಮ ಕನ್ನಡದ ದುನಿಯಾ ವಿಜಯ್ ಅವ್ರನ್ನ ಕಾಣಿಸ್ಕೊಂಡಿದ್ದಾರೆ. ಬಟ್ ಲುಕ್ ಒಂದೆರಡು ಲುಕ್ ಮಾತ್ರ ತೋರಿಸಿದ್ದಾರೆ. ಮತ್ತೆ ಈ ಸಿನಿಮಾದಲ್ಲಿ ವಿಜಯ್ ಸೇತುಪತಿ ಎರಡು ಶೇಡ್ ಅಲ್ಲಿ, ಒಂದು ಕುರುಡನ್ ಪಾತ್ರದಲ್ಲಿ, ಇನ್ನೊಂದು ನಾರ್ಮಲ್ ಒಬ್ಬ ಭಿಕ್ಷುಕನ ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಒಂದು ಸ್ಲಮ್ ಅಲ್ಲಿ ಇರುವಂತಹ ಜನ ಇವ್ರಿಗೆ ತೊಂದರೆ ಕೊಟ್ರೆ ಇವ್ರು ಹೇಗೆ ತಿರುಗಿ ಬೀಳ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿರುವಂತ ಕತೆ. ಸೊ ಈ ಟೀಸರ್ ಅಲ್ಲಿ ನಮ್ಗೆ ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇದರಲ್ಲಿ ಎರಡು ಶೇಡ್ ಅಲ್ಲಿ, ಅಂದ್ರೆ ಒಬ್ಬ ಕುರುಡನ್ ಪಾತ್ರದಲ್ಲಿ ಹೇಗೆ ವಿಜಯ್ ಸೇತುಪತಿ ಕಾಣಿಸ್ತಾ ಇದ್ದಾರೆ, ಹಾಗೆ ಒಬ್ಬ ನಾರ್ಮಲ್ ಸ್ಲಮ್ ಅಲ್ಲಿ ಇದ್ದಾಗ ಪೊಲೀಸರು ಇವ್ರಿಗೆ ಏನೆಲ್ಲ ಕಾಟ ಕೊಡ್ತಾ ಇದ್ರು ಅನ್ನೋದನ್ನ ನೀಟಾಗಿ ಕಟ್ಕೊಟ್ಟಿದ್ದಾರೆ. ಸೊ ಎರಡು ಫಸ್ಟ್ ಹಾಫ್ ಅಲ್ಲಿ ಮೊದಲು ಈಗ ಪೊಲೀಸ್ ಮತ್ತೆ ಈ ಸ್ಲಮ್ ನಡೆಯುವಂತ ಜಗಳ ಒಂದ್ ಕಡೆ ಆದ್ರೆ, ಸೆಕೆಂಡ್ ಪಾರ್ಟ್ ಅಲ್ಲಿ ವಿಲನ್ಗೂ ಮತ್ತೆ ಹೀರೋಗೂ ನಡೆಯುವಂತ ಒಂದು ಸೀಕ್ವೆನ್ಸಸ್ ಇರುತ್ತೆ. ಸೊ ಪುರಿ ಜಗನ್ನಾಥ್ ಅವರು ತುಂಬಾ ಸೋಲ್ಗಳ ನಂತರ ಈ ಸಿನಿಮಾನ ಕೈಗೊಳ್ಕೊಂಡಿದ್ದಾರೆ. ಇದನ್ನ ರಾಜಮೌಳಿ ಅವರ ತಂದೆ ವಿಜೇಂದ್ರ ಪ್ರಸಾದ್ ಅವ್ರಿಗೂ ಕೂಡ ಕಥೆನ ಹೇಳಿದ್ದಾರೆ. ಈ ಕತೆ ಕೂಡ ಚೆನ್ನಾಗಿದೆ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಕಾದ್ ನೋಡ್ಬೇಕು ಸಿನಿಮಾ ಯಾವ ರೀತಿ ಇರುತ್ತೆ ಅಂತ. ಸದ್ಯಕ್ಕೆ ಇದರ ರಿಲೀಸ್ ಡೇಟ್ ಇನ್ನು ಯಾವ್ದು ಅಂತ ಅನೌನ್ಸ್ ಮಾಡಿಲ್ಲ. ಮತ್ತೆ ದುನಿಯಾ ವಿಜಯ್ ಅವರು ಮೇನ್ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿಜಯ್ ಸೇತುಪತಿಗೂ ದುನಿಯಾ ವಿಜಯ್ಗೂ ಫೇಸ್ ಆಫ್ ಜೋರಾಗಿ ಇರುತ್ತೆ ಅನ್ಸುತ್ತೆ. ಬಟ್ ಸ್ಟಾರ್ಟಿಂಗ್ ಇಂದನೂ ಅವ್ರ ಕೆಳಗಡೆನೆ, ಅಂದ್ರೆ ವಿಜಯ್ ಒಬ್ಬ ದೊಡ್ಡ ರೌಡಿ, ಅವನ್ಗೆ ತಂಟೆಗೆ ನಾವು ಹೋಗ್ಬಾರ್ದು, ಅವನ ಕಡೆಯಿಂದ ನಾವು ಸೇಫ್ ಆಗಿ ಇರ್ಬೇಕು ಅಂತಾನೆ ಒಂದ್ ತರ ಇದಾರೆ. ಇನ್ನೊಂದು ಅವ್ರು ಏನ್ ಮಾಡಿದ್ರು ಪರವಾಗಿಲ್ಲ ಅಂತ ಎಕ್ಸ್ಟ್ರೀಮ್ ಲೆವೆಲ್ಗೆ ಲಾಸ್ಟ್ ಅಲ್ಲಿ ಹೋಗಿ ಅವ್ರನ್ನ ಹೇಗೆ ಹೊಡಿತಾರೆ ಅನ್ನೋದು ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಇಲ್ಲಿ ಕೆಲವೊಂದು ಮಕ್ಳುಗಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾ ಇರೋ ಒಂದು ಸೀನ್ ಇರ್ಬೋದು. ಇದು ಕೂಡ ಏನೋ ಒಂದು ಕಥೆನ ತುಂಬಾ ಸ್ಟ್ರಾಂಗ್ ಆಗಿ ಎಳೆದಿದ್ದಾರೆ ಅಂತ ಅನ್ಸುತ್ತೆ ಪುರಿ ಜಗನ್ನಾಥ್ ಅವರು. ಸೊ ನನಗೆ ಈ ಟೀಸರ್ ಇಷ್ಟ ಆಯ್ತು. ಬಟ್ ಏನಂದ್ರೆ ಇದರ ಕಲರ್ ಶೇಡ್ಸ್ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕಿತ್ತು. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನು ಸ್ಲಮ್ ಏರಿಯಾ ಇದೆ ಅದು ಓಕೆ, ಬಟ್ ನಮ್ಮ ದುನಿಯಾ ವಿಜಯ್ ಕ್ಯಾರೆಕ್ಟರ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಒಂಥರ ಗ್ರೇ ಕಲರ್, ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ. ಅದು ಇನ್ನು ಡಿಫ್ರೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಅದು ನನಗೆ ಇಷ್ಟ ಆಗಲಿಲ್ಲ, ಸ್ಪೆಷಲಿ ಬೇರೆಯವ್ರಿಗೆ ಏನು ಅಂತ ಗೊತ್ತಿಲ್ಲ. ಬಟ್ ವಿಜಯ್ ಅವರು ಫುಲ್ ಬಾಡಿ ಸಖತ್ತಾಗಿ ತೋರಿಸಿದ್ದಾರೆ. ಹೇರ್ ಸ್ಟೈಲ್ ತೋರಿಸ್ತಾ ಇಲ್ಲ, ಬಟ್ ಎಲ್ಲಾ ಕಡೆ ಕ್ಯಾಪ್ ಹಾಕೊಂಡಿದ್ದಾರೆ. ನೋಡ್ಬೇಕು ಯಾವ ರೀತಿ ಇದೆ ಈ ಸಿನಿಮಾ ಅಂತ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್.